ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆಗಿತ್ತು ಆ ಒಂದು ವಿಚಾರವನ್ನ ಖಂಡಿಸಿ ಈಗ ಆಲ್ರೆಡಿ ದೇಶದಾದ್ಯಂತ ರಾಜ್ಯದಾದ್ಯಂತ ಗಲ್ಲಿ ಗಲ್ಲಿಯಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇದೆ. ಇಂದು ವಿಶೇಷ ಸಂಪುಟ ಸಭೆ ಕೂಡ ಇದೆ. ಈ ಒಂದು ಸಭೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಮಾತುಕತೆಗಳಾಗತ್ತೆ ಅನ್ನೋದೇ ತೀವ್ರವಾದಂತಹ ಕುತೂಹಲವನ್ನು ಮೂಡಿಸಿದೆ. ನೀಟ್ ಅಕ್ರಮ ಇಂದು ವಿಶೇಷ ಸಂಪುಟ ಸಭೆ, ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ಇದೆ. 2 ತಿಂಗಳ ಬಳಿಕ ನೀಟ್ ಅಕ್ರಮ ತಡೆ ಬಗ್ಗೆ ಚರ್ಚೆ ಆಗ್ತಾ ಇರುವಂತದ್ದು. ಕೊನೆಗೂ ನೀಟ್ ಅಕ್ರಮ ಚರ್ಚೆಗೆ ಮುಂದಾದ ಕೇಂದ್ರ ಸರ್ಕಾರ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಇದೆ. ಆ ಸಭೆಯಲ್ಲಿ ನೀಟ್ ಅಕ್ರಮದಲ್ಲಿ ಆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ಕೂಡ ನಡೆಸುವಂತದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯುವಂತ ವಿಶೇಷ ಸಂಪುಟ ಸಭೆ ಇದು. 2 ತಿಂಗಳು ಬೇಕಾಯ್ತು ಸಭೆಯನ್ನ ಮಾಡೋದಕ್ಕೆ, ಚರ್ಚೆಯನ್ನ ಮಾಡೋದಕ್ಕೆ. ಇದೀಗ ಚರ್ಚೆಯನ್ನ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಕೊನೆಗೂ ಮೌನವನ್ನ ಮುರಿತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಈಗ ಆಲ್ರೆಡಿ ನಿನ್ನೆ ಒಂದು ವಿಡಿಯೋವನ್ನ ಕೂಡ ಅಪ್ಲೋಡ್ ಮಾಡಿದ್ರು, ಸೆಲ್ಫಿ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ರು. ಅದರ ನಂತರ ವಿಶೇಷ ಸಂಪುಟ ಸಭೆಯನ್ನ ಮಾಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದಾಗ್ತಿದ್ದಾರೆ. ನಿನ್ನೆ ರಾತ್ರಿ ಈ ಸೆಲ್ಫಿ ವಿಡಿಯೋವನ್ನ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೌನವನ್ನ ಮುರಿದಿದ್ದಾರೆ. ಬೆಳಗ್ಗೆ ಒಂದು ಟ್ವೀಟ್ ಅನ್ನ ಹಾಕ್ತಾರೆ. ಆ ಟ್ವೀಟ್ ನಲ್ಲಿ ಯುವಶಕ್ತಿನೇ ನಮ್ಮ ದೇಶದ ಆಸ್ತಿ, ಜೊತೆಯಲ್ಲಿ ಫಾಸ್ಟ್ ಟ್ರ್ಯಾಕ್ ಗಳನ್ನ ಕೂಡ ಓಪನ್ ಮಾಡ್ತಾ ಇದ್ದೀವಿ, 4 ರಾಜ್ಯಗಳಲ್ಲಿ ಫಾಸ್ಟ್ ಟ್ರ್ಯಾಕ್ ಅನ್ನ ಓಪನ್ ಮಾಡ್ತಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಒಂದು ಟ್ವೀಟ್ ಅನ್ನ ಹಾಕ್ತಾರೆ. ತದನಂತರ ರಾತ್ರಿ ಒಂದು ವಿಡಿಯೋವನ್ನ ಮಾಡಿರುವಂತದ್ದು. ಈಗ ಆಲ್ರೆಡಿ 2 ತಿಂಗಳಾಯ್ತು. ಜೊತೆಯಲ್ಲಿ ವಿದ್ಯಾರ್ಥಿಗಳ ಪರಿಸ್ಥಿತಿ ಅಥವಾ ಆ ಒಂದು ಆಕ್ರೋಶ ಭುಗಿಲೆದ್ದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ಮೊದಲಿಗೆ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಿದ್ರೆ ಕೇಂದ್ರ ಸರ್ಕಾರಕ್ಕೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಆದ್ರೆ ಇದೀಗ ಮೌನವನ್ನ ಮುರಿದಿದ್ದಾರೆ, ಮಾತನ್ನ ಆಡಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರಿಗೆ ವಿನಂತಿಸಿಕೊಂಡಿದ್ದಾರೆ. ಘಟನೆ ಬಳಿಕ ಇಲ್ಲಿವರೆಗೂ ಕೂಡ ಹಲವು ವಿಚಾರಗಳಾಗೋಗ್ಬಿಟ್ಟಿದೆ. ಒಳ್ಳೆ ರಿಸಲ್ಟ್ ಬಂದಿದೆ, ನೀಟ್ ಪರೀಕ್ಷೆ ಆಗಿದೆ, ಅಕ್ರಮ ಆದ ನಂತರ ನಾವು ಕ್ರಮವನ್ನ ಕೂಡ ಬೇಗ ತೆಗೆದುಕೊಂಡ್ವಿ, ಜೊತೆಯಲ್ಲಿ ಪರೀಕ್ಷೆಯನ್ನ ಕೂಡ ನಡೆಸಿದ್ವಿ, ರಿಸಲ್ಟ್ ಕೂಡ ಬೇಗ ಕೊಟ್ವಿ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದವರನ್ನ ಬಿಡುವ ಮಾತೇ ಇಲ್ಲ. ಪ್ರಕರಣದ ತನಿಖೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ರಚನೆ ಮಾಡಲಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗೆ ಕಾನೂನು ಜಾರಿಗೆ ತರಲಾಗುತ್ತೆ, ಈ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಮಧ್ಯರಾತ್ರಿ ಹೇಳಿಕೆ ಬಿಡುಗಡೆ ಮಾಡಿದ್ದ ಪ್ರಧಾನಿ ನರೇಂದ್ರ ಮೋದಿ. ಸೆಲ್ಫಿ ವಿಡಿಯೋದಲ್ಲಿ ಪ್ರಧಾನಿ ಮೋದಿ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಈಗ ಆಲ್ರೆಡಿ ಹಲವು ವಿಚಾರಗಳನ್ನು ಕೂಡ ಹೇಳಿರುವಂತದ್ದು. ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಬರೋಣ. मैं जानता हूं कि पेपर लीक ये कोई मामूली विषय नहीं है। लाखों विद्यार्थी और उनके अभिभावकों के लिए बहुत ही पीड़ादायक है और इसलिए